ಹರೇ ಕೃಷ್ಣ. ಅಧ್ಯಾಯ 1 ಶ್ಲೋಕ 24. ಸಂಜಯನು ಹೇಳಿದನು, ಹೀಗೆ ಹೇಳಲ್ಪಟ್ಟನು. ಕೃಷ್ಣನು ಅರ್ಜುನನಿಂದ, ಭರತ ವಂಶಜನೇ, ಸೈನ್ಯಗಳ ಎರಡೂ ಮಧ್ಯದಲ್ಲಿ ನಿಲ್ಲಿಸಿ ಉತ್ತಮವಾದ ರಥವನ್ನು. ಅನುವಾದ. ಸಂಜಯನು ಹೇಳಿದ, ಹೇ ಭರತ ವಂಶಜನೇ, ಅರ್ಜುನನ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು ಎರಡೂ ಸೈನ್ಯಗಳ ನಡುವೆ ತನ್ನ ಶ್ರೇಷ್ಠವಾದ ರಥವನ್ನು ನಿಲ್ಲಿಸಿದ. ಭಾವಾರ್ಥ ತಿಳಿಯೋಣ ಬನ್ನಿ. ಈ ಶ್ಲೋಕದಲ್ಲಿ ಅರ್ಜುನನನ್ನು ಗೂಢಾಕೇಶ ಎಂದು ಕರೆದಿದೆ. ಗೂಢಾಕ ಎಂದರೆ ನಿದ್ರೆ, ನಿದ್ರೆಯನ್ನು ಗೆದ್ದವನು. ಗೂಢಾಕೇಶ ನಿದ್ರೆ ಎಂದರೆ ಅಜ್ಞಾನ ಎಂದು ಅರ್ಥ. ಕೃಷ್ಣನೊಡನೆ ತನ್ನ ಗೆಳೆತನದಿಂದ ಅರ್ಜುನನು ನಿದ್ರೆಯನ್ನು, ಅಜ್ಞಾತವನ್ನು ಗೆದ್ದ. ಕೃಷ್ಣನ ಮಹಾಭಕ್ತನಾಗಿ ಅವನಿಗೆ ಕೃಷ್ಣನನ್ನು ಒಂದು ಕ್ಷಣವೂ ಮರೆಯಲು ಅಸಾಧ್ಯವಿರಲಿಲ್ಲ, ಏಕೆಂದರೆ ಇದೇ ಭಕ್ತನ ಸ್ವಭಾವ. ಜಾಗೃತ ವ್ಯವಸ್ಥೆಯಲ್ಲಾಗಲಿ ನಿದ್ರೆಯಲ್ಲಾಗಲಿ ಭಕ್ತನು ಶ್ರೀಕೃಷ್ಣನ ಹೆಸರು, ರೂಪ, ಗುಣ ಮತ್ತು ಲೀಲೆಗಳನ್ನು ಯೋಚಿಸುವುದೇ ಇಲ್ಲ. ಹೀಗೆ ಕೃಷ್ಣನು ಕುರಿತು ಸದಾ ಚಿಂತಿಸುವಷ್ಟರಲ್ಲಿಂದಲೇ ಅವನು ನಿದ್ರೆಯನ್ನು, ಅಜ್ಞಾನವನ್ನು ಗೆಲ್ಲಬಲ್ಲ. ಇದಕ್ಕೆ ಕೃಷ್ಣನ ಪ್ರಜೆ ಅಥವಾ ಸಮಾಧಿ ಎಂದು ಹೆಸರು. ಋಷಿಕೇಶನಾಗಿ ಎಲ್ಲ ಜೀವಿಗಳ ಇಂದ್ರಿಯಗಳ ಮತ್ತು ಮನಸ್ಸುಗಳ ನಿರ್ದೇಶಕನಾಗಿ ಕೃಷ್ಣನಿಗೆ ಅರ್ಜುನನು ರಥವನ್ನು ಸೈನ್ಯಗಳ ಮಧ್ಯೆ ನಿಲ್ಲಿಸು ಎಂದು ಹೇಳುವುದಕ್ಕೆ ಕಾರಣವೂ ಅರ್ಥವಾಯಿತು. ಅವನು ಹಾಗೆಯೇ ಮಾಡಿ ಅನಂತರ ಕೆಳಗಿನ ಮಾತುಗಳನ್ನು ಹೇಳಿದ. ಇಲ್ಲಿ ಸಂಜಯನು ಕಥಾವಾಹಕನಾಗಿ ಬರುತ್ತಾನೆ. ಅವನು ಧೃತರಾಷ್ಟ್ರನಿಗೆ ವಿವರಿಸುತ್ತಿದ್ದಾನೆ. ಅರ್ಜುನನ ಮಾತುಗಳು ಕೇಳಿದ ಕೃಷ್ಣನು ಶ್ರೇಷ್ಠ ರಥವನ್ನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸಿದನು. ಋಷಿಕೇಶ ಎಂಬ ಹೆಸರಿನಿಂದ ಶ್ರೀಕೃಷ್ಣನು ಕರೆದಿರುವುದನ್ನು ವಿಶೇಷ. ಹೃದಯ ಇಂದ್ರಿಯಗಳ ನಿಯಂತ್ರಿಸುವವನಾದ ಶ್ರೀಕೃಷ್ಣನು ಅರ್ಜುನನ ಮನಸ್ಸಿಗೆ ದಿಕ್ಕನ್ನು ಈಗ ಮುಟ್ಟಿದ್ದಾನೆ. ಅರ್ಜುನ ವಿನಂತಿಯ ಪ್ರಕಾರ ಅವರ ರಥವನ್ನು ಯುದ್ಧದ ತೀವ್ರತೆಯ ಮಧ್ಯಭಾಗದಲ್ಲಿ ನಿಂತಿದೆ. ಅಲ್ಲಿ ಅವನು ತನ್ನ ಕುಟುಂಬದ ಬಂಧು ಬಳಗ, ಗುರುಗಳಾದ ಎದುರಿಸಬೇಕಾಗಿದೆ. ಇದೇ ಕ್ಷಣದಿಂದ ಅರ್ಜುನನ ವಿಷಾದ ಯೋಗದ ಮೂಲ ಸಮಸ್ಯೆ ಪ್ರಾರಂಭವಾಗುತ್ತದೆ.